ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಸೆಕೆಂಡ್ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಯಾವುದು ಇಂಪಾರ್ಟೆಂಟ್ ಅಂತ ಕೊಡ್ತಾ ಇದ್ದೆ. ಆಲ್ರೆಡಿ 8 ಪ್ರಶ್ನೆಗಳನ್ನ ಉತ್ತರ ಸಹಿತ ಕೊಟ್ಟಿದ್ದೀನಿ. ಫಸ್ಟ್ ವಿಡಿಯೋದಲ್ಲೇ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳಿದ್ದೀನಿ. ಅಲ್ಲಿ ಲಿಸ್ಟ್ ಇದೆ. ಬಟ್ ನೀವು ಪ್ರಶ್ನೆಗಳನ್ನು ಓದ್ಕೊಳ್ಳುವಾಗ ಎಲ್ಲ ಪೇಪರ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ನಿಮ್ಮ ಪ್ರಿಪ್ರೇಟರಿ ಪೇಪರಲ್ಲೂ ಕೂಡ ಬಂಡವಾಳಶಾಹಿ ದೇಶದ ಆರ್ಥಿಕ ವೈಖರಿಯನ್ನು ಕೇಳಿದ್ದಾರೆ. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿ ಕೇಳಿದ್ದಾರೆ. ಪ್ರಿಪ್ರೇಟರಿ ಪೇಪರ್ 2 ಅಲ್ಲೂ ಕೂಡ ಕೇಳಿದ್ದಾರೆ. ಕರೆಕ್ಟಾ? ಪೇಪರ್ 1ಅಲ್ಲೂ ಕೇಳಿದ್ದಾರೆ, ಪೇಪರ್ 2ಅಲ್ಲೂ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗಾಗಿ ಕಷ್ಟ ಆದ್ರೂ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಬರೆದಿದ್ದೀನಿ, ನೋಡಿಕೊಂಡು ಕಲ್ತ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿ ಅಂತ ಹೇಳಿದ್ರೆ, ಒಂದು ದೇಶ ಬಂಡವಾಳಶಾಹಿಯ ಆರ್ಥಿಕತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ. ಇದಿಷ್ಟು ನಾವು ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಂಡು ಕಲ್ತ್ಕೊಳ್ಳಿ ಮಕ್ಕಳೇ. 2 ಪೇಪರಲ್ಲಿ ಬಂದಿದೆ, ಸುಮ್ಮನೆ ಮಾರ್ಕ್ಸನ್ನು ಕಳ್ಕೊಳ್ಳೋದು ಬೇಡ. ಇದೊಂದು ಪ್ರಶ್ನೆಗೆ ರೆಡಿಯಾಗಿ. ಯಾವ ಆರ್ಥಿಕತೆಯಲ್ಲಿ ದೇಶದಲ್ಲಿನ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಯಲ್ಪಡುತ್ತಿರುತ್ತದೋ ಅಂತಹ ಆರ್ಥಿಕತೆಯನ್ನು ಬಂಡವಾಳಶಾಹಿ ಆರ್ಥಿಕತೆ ಎನ್ನುತ್ತೇವೆ. ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿ ಈ ಕೆಳಗಿನಂತಿದೆ. ಒಂದು ವಿಶಿಷ್ಟವಾದ ಬಂಡವಾಳಶಾಹಿ ಉದ್ಯಮವು ಒಂದು ಅಥವಾ ಹಲವು ಉದ್ಯಮಗಳನ್ನು ಹೊಂದಿರುತ್ತದೆ. ಒಂದು ವಿಶಿಷ್ಟವಾದ ಬಂಡವಾಳಶಾಹಿ ಉದ್ಯಮವು ಒಂದು ಅಥವಾ ಹಲವು ಉದ್ಯಮಗಳನ್ನು ಹೊಂದಿರುತ್ತದೆ. ಅವರು ಉದ್ಯಮವನ್ನು ನಡೆಸಲು ಅಗತ್ಯವಿರುವ ಬಂಡವಾಳವನ್ನು ತಾವಾಗಿಯೇ ಪೂರೈಸಿಕೊಳ್ಳಬಹುದು ಅಥವಾ ಅವರು ಬಂಡವಾಳವನ್ನು ಸಾಲವಾಗಿ ತರಬಹುದು. ಉತ್ಪಾದನೆಯನ್ನು ಕೈಗೊಳ್ಳಲು ಅವರಿಗೆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಅವಶ್ಯಕವಾಗಿರುತ್ತದೆ. ಸಂಪನ್ಮೂಲಗಳ ಒಂದು ಭಾಗವನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಬಳಸಲಾಗುತ್ತದೆ ಮತ್ತು ಒಂದು ಭಾಗ ಸ್ಥಿರವಾಗಿರುತ್ತದೆ. ನೆಕ್ಸ್ಟು ಮುಂದಿನ ಪಾಯಿಂಟು, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳಲು ಅತ್ಯಂತ ಮುಖ್ಯ ಅಂಶವಾದ ಮಾನವ ಶ್ರಮದ ಅವಶ್ಯಕತೆ ಇದೆ. ಇದನ್ನೇ ನಾವು ಶ್ರಮ ಎನ್ನುತ್ತೇವೆ. ಭೂಮಿ, ಶ್ರಮ ಮತ್ತು ಬಂಡವಾಳಗಳಾದ 3 ಉತ್ಪಾದನಾಂಗಗಳ ಸಹಾಯದಿಂದ ಉತ್ಪಾದಿಸಿ ನಂತರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾನೆ. ಹೀಗೆ ಮಾರಾಟ ಮಾಡಿ ಗಳಿಸಿದ ಹಣವನ್ನು ಆದಾಯ ಎನ್ನುತ್ತೇವೆ. ಆದಾಯದ ಒಂದು ಭಾಗವನ್ನು ಭೂಮಿಯು ಸಲ್ಲಿಸಿದ ಸೇವೆಗೆ ಗೇಣಿಯ ರೂಪದಲ್ಲಿ ನೀಡಲಾಗುತ್ತದೆ. ಆದಾಯದ ಇನ್ನೊಂದು ಭಾಗವನ್ನು ಬಂಡವಾಳಕ್ಕೆ ಬಡ್ಡಿ ರೂಪದಲ್ಲಿ ನೀಡಲಾಗುತ್ತದೆ. ಆದಾಯದ ಉಳಿದ ಭಾಗವು ಉದ್ಯಮಗಳ ಗಳಿಕೆಯಾಗಿದೆ, ಅದನ್ನು ಲಾಭ ಎನ್ನುತ್ತೇವೆ. ಈ ಲಾಭವನ್ನು ಉದ್ಯಮಗಳು ಮುಂದಿನ ಅವಧಿಗೆ ಹೊಸ ಯಂತ್ರಗಳು ಅಥವಾ ಹೊಸ ಕಾರ್ಖಾನೆಗಳನ್ನು ನಿರ್ಮಿಸಲು ಬಳಸುತ್ತೇವೆ. ಪರಿಣಾಮವಾಗಿ ಉತ್ಪಾದನೆಯು ವಿಸ್ತಾರಗೊಳ್ಳುತ್ತದೆ. ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಈ ವೆಚ್ಚಗಳು ಹೂಡಿಕೆ ವೆಚ್ಚಗಳಾಗುತ್ತವೆ. ನೋಡಿ, ಇಡೀ ಕಾನ್ಸೆಪ್ಟಲ್ಲೂ ಒಂದೇ ಕಾನ್ಸೆಪ್ಟ್ ಕವರ್ ಆಗಿರ್ಬೋದು. ಉತ್ಪಾದನಾಂಗಗಳು ಯಾವುದಿದೆ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಅದಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ನ ರೈಸ್ ಮಾಡಿರೋವಂಥದ್ದು. ಹಾಗಾಗಿ ನೀವು ಈ ಟಾಪಿಕ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ 4 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಪ್ರಿಪ್ರೇಟರಿ ಪೇಪರ್ 1 ಮತ್ತು 2 ಎರಡರಲ್ಲೂ ಕೂಡ ಈ ಪ್ರಶ್ನೆ ಬಂದಿದೆ. ಹಾಗಾಗಿ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟು. ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿದವರಿಗೆ ಪ್ರಿಪ್ರೇಟರಿ ಪೇಪರ್ ಸಿಕ್ಕಿರಲ್ಲ. ನಾನು ಆಲ್ರೆಡಿ ಕ್ವಶನ್ಸ್ಗಳೆಲ್ಲ ಏನಿದೆ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಈ ಟಾಪಿಕ್ಕು ಇಂಪಾರ್ಟೆಂಟು. ಸೊ ಈ ವಿಡಿಯೋನೇ ಫಸ್ಟ್ ನೋಡ್ತಾ ಇದ್ರಿ. ಇದಕ್ಕಿಂತ ಮುಂಚೆ ಕೊಟ್ಟಿರುವಂಥ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬರುವಂತಹ 6 ಅಂಕದ ಬಹುಮುಖ್ಯ ಪ್ರಶ್ನೆ ಉತ್ತರ ಇವೆಲ್ಲ ಗೊತ್ತಾಗಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.